ಮಾನಸಿಕ ವ್ಯಾಧಿ ಬಾಧಿತರಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದ ವೃದ್ಧರನ್ನು ನಿತ್ಯಾನಂದ ಒಳಕಾಡು ಅವರು ಸಾರ್ವಜನಿಕರ ನೆರವು ಪಡೆದು ರಕ್ಷಿಸಿದರು. ಈ ಘಟನೆಯು ಕೋಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ರಕ್ಷಿಸಲ್ಪಟ್ಟಿರುವ ವೃದ್ಧರಿಗೆ ದೊಡ್ಡನಗುಡ್ಡೆಯ ಡಾಕ್ಟರ್ ಎ.ವಿ. ಬಾಳಿಗ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲುಪಡಿಸಿ ಚಿಕಿತ್ಸೆ ನೀಡಲಾಗಿದೆ. ವೃದ್ಧರನ್ನು ದಾಖಲು ಪ್ರಕ್ರಿಯೆ ನಡೆಸುವಾಗ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾವ್ ಹಾಗೂ ಕೋಡಿ ಪೊಲೀಸ್ ಠಾಣೆಯ ಪೊಲೀಸರು ನೆರವಿಗೆ ಬಂದಿದ್ದರು. ಬಳಿಕ ಚೇತರಿಕೆ ಕಂಡಿರುವ ವೃದ್ಧರಿಗೆ ನೆಲ ಇಲ್ಲದಿರುವುದರಿಂದ ನಾವುಡರ ಮಗಳು ಕಾರ್ಕಳದ ಹೊಸಬೆಳಕು ಆಶ್ರಮದಲ್ಲಿ ಆಶ್ರಯ ನೀಡಿ ಮಾನವೀಯತೆ ಮೆರೆದರು. ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಸಿಬ್ಬಂದಿಗಳು ವೃದ್ಧರನ್ನು ವಿಚಾರಣೆ ನಡೆಸಿದಾಗ ಹೆಂಡತಿ ಮತ್ತು ಮಗಳು ಇರುವುದು ತಿಳಿದು ಬಂದಿದೆ. ನಂತರ ಹೆಂಡತಿ ಮಗಳನ್ನು ಕೋಡಿ ಪೊಲೀಸ್ ಠಾಣೆಯ ಪೊಲೀಸರ ಸಹಕಾರದಿಂದ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಕ್ಕೆ ಕರೆತರಲಾಗಿತ್ತು. ಆಪ್ತ ಸಮಾಲೋಚನೆ ಪ್ರಕ್ರಿಯೆ ನಡೆದಾಗ ವೃದ್ಧರ ಹೆಸರು ವಿಷ್ಣುಮೂರ್ತಿ ನಾವುಡ ಅಂತಲೂ, ಪತ್ನಿ ಮಗಳ ಮೇಲೆ ನಾವುಡರು ಹಲ್ಲೆ ನಡೆಸುವುದಲ್ಲದೆ ಮಾನಸಿಕ ಕಿರುಕುಳವನ್ನು ನೀಡುತ್ತಿದ್ದರೆನ್ನುವ ಕಾರಣದಿಂದ ಕಳೆದ ಕೆಲವು ವರ್ಷಗಳಿಂದ ಪತ್ನಿ ಮಗಳು ದೂರ ಉಳಿದುಕೊಂಡಿದ್ದರು. ನಾವುಡರ ಮಗಳು MBA ಶಿಕ್ಷಣ ಪಡೆಯುತ್ತಿದ್ದು, ಪತ್ನಿ ಬೆಂಗಳೂರಿನಲ್ಲಿ ಕೂಲಿ ಕೆಲಸದಿಂದ ಜೀವನ ಸಾಗಿಸುತ್ತಿರುವುದು ಹಾಗೂ ನಿಲ್ಲಲು ಸ್ವಂತ ಸೂರಿಲ್ಲದೆ ಬೇರೆಯವರ ಆಶ್ರಯದಲ್ಲಿರುವ ವಿಚಾರಗಳು ತಿಳಿದು ಬಂದವು. ನಾವುಡರ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಕೋಡಿ ಪಂಚಾಯತ್ನ PDO ಭರಿಸಿದರು. ಕಾರ್ಯಾಚರಣೆಯಲ್ಲಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾಗಿರುವ ಪ್ರಭಾಕರ್ ಮೆಂಡನ್, ಸದಸ್ಯ ಅಂಥೋನಿ, ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ ಅಶ್ವಿನಿ ಬೆಳ್ಮಣ್ ಮತ್ತು ಆಪ್ತ ಸಮಾಲೋಚಕರಾದ ರೋಷನ್ ಕೆ ಅಮೀನ್ ಭಾಗಿಯಾಗಿದ್ದರು. ಮೂಲ ಮುಂದಕ್ಕೆ ಹೋದ ಅಂಥದ್ದು ಅವರು ಹಿಂದಿನಿಂದ ಮಾಬಲ ಮತ್ತು ಪ್ರಭಾಕರ ಹೋಗಿದ್ದಾರೆ. ನೀವು ಜನಿವಾರದವರು, ನಾವು ಜನಿವಾರದವರು, ಸುಳ್ಳು ಹೇಳಿದರೆ ನಮಗೆ ಬಂದರೆ ನಿಮಗೆ ವರ್ಷ ಬರ್ತಾರೆ. ಕಟ್ಟಿಂಗ್ ಮಾಡ್ಕೊಂಬಂದರೆ 100 ರೂಪಾಯಿ ಕೊಟ್ಟು ಕಟ್ಟಿಂಗ್ ಮಾಡ್ಕೊಂಡ್ರೆ. ಕೋಡಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಹಾಗೆ ವಿಷ್ಣುಮೂರ್ತಿ ನಾವುಡ್ರು ಅನೇಕ ವರ್ಷಗಳಿಂದ ಅಲ್ಲಿ ಅವರ ಒಂದು ಸ್ಥಿತಿಯಿಂದಾಗಿ ಊರಲ್ಲಿ ತಿರುಗುವಂಥದ್ದು, ನಳ್ಳಿಗಳನ್ನು ಆನ್ ಮಾಡುವಂಥದ್ದು, ಮನೆ ಬಾಗಿಲನ್ನು ಒಡೆಯುವಂಥದ್ದು, ಕತ್ತಿ ಹಿಡ್ಕೊಂಡು ಭಯಭೀತ ವಾತಾವರಣ, ಇದು ಅವರ ಮಾನಸಿಕ ಸ್ಥಿತಿಯಿಂದ ಆಗಿತ್ತು. ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ನಾವು ಅನೇಕ ಬಾರಿ ಇದ್ರಿಗೆ ಏನು ಪರಿಹಾರ ಮಾಡ್ಬೋದು ಅನ್ನೋದೇ ನಮ್ಮ ಸಮಸ್ಯೆ ಆಗಿತ್ತು. ಒಂದು ಪೋಸ್ಟ್ ಮಾಸ್ಟರ್ ಗಾಡಿಯನ್ನು ಕೂಡ ಮೊನ್ನೆ ಹೊಡೆದಿದ್ರು. ಹಾಗೆ ನಾವು ಅನೇಕ ಸಮಸ್ಯೆ ಇದ್ದಾಗ ನಮ್ಗೆ ಎಲ್ಲೂ ಪರಿಹಾರ ಸಿಗಲಿಲ್ಲ. ಪೊಲೀಸ್ ಸ್ಟೇಷನಿಗೆ ಕೊಟ್ಟಾಗ ಕೂಡಲೇ ಆ್ಯಕ್ಷನ್ ಆಗಿ ನಿತ್ಯಾನಂದ ಒಳಕಾಡು ಶ್ರೀಯುತ ಸಮಾಜ ಸೇವಕರು ಅವರನ್ನು ಕೂಡಲೇ ಈ ಬಾಳಿಗ ಹಾಸ್ಪಿಟ್ಲಿಗೆ ಸೇರಿಸಿ ಇಲ್ಲಿಂದ ಇವತ್ತು ಹೊಸಬೆಳಕು ಆಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಹೆಚ್ಚಿನ ಪಕ್ಷ ನಮಗೆ ನಾನು ಇಡೀ ಗ್ರಾಮಸ್ಥರ ಪರವಾಗಿ ಏನು 1.5 ವರ್ಷದ ಸಮಸ್ಯೆ ಇದೆ, ಇದಕ್ಕೊಂದು ದೊಡ್ಡ ಪರಿಹಾರ ಸಿಕ್ಕಿದೆ. ನಿತ್ಯಾನಂದ ಒಳಕಾಡು ಮತ್ತು ಅವರ ತಂಡಕ್ಕೆ ನಾನು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ. ಇಷ್ಟು ಈಸಿಯಾಗಿ ಈ ಸಮಸ್ಯೆ ಬಗೆಹರಿತಿತ್ತಂದರೆ ನಾವು ಮೊದಲೇ ಅವರನ್ನು ಕಾಂಟ್ಯಾಕ್ಟ್ ಆಗ್ತಾ ಇದ್ವಿ. ಆ ವ್ಯಕ್ತಿಯನ್ನು ಸ್ನಾನ ಮಾಡಿಸಿ ಇಲ್ಲಿ ಬಂದು ಸೇರಿಸಿ ಇವತ್ತು ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾ ಇರುವಂಥ ಇಂತಹ ಸಮಾಜ ಕಾರ್ಯ ಈ ಕೋಡಿ ಗ್ರಾಮ ಪಂಚಾಯತಿಗೆ ತುಂಬ ಸಹಕಾರ ಸಿಕ್ಕಿದೆ. ಮತ್ತು ಒಬ್ಬ ವ್ಯಕ್ತಿ ಗೌರವವನ್ನು ಉಳಿಸಲಿಕ್ಕೆ ಒಬ್ಬ ಬ್ರಾಹ್ಮಣನಾಗಿ ಅವರು ಓಡಾಡ್ತಾ ಇದ್ರು, ಎಲ್ಲೆಲ್ಲೋ ಇದು ಮಾಡ್ತಾ ಇದ್ರು, ಅವರನ್ನು ಒಂದು ಸುಸ್ಥಾನಕ್ಕೆ ತಂದಿದ್ದಾರೆ. ಸಮಾಜಕ್ಕೂ ನೆಮ್ಮದಿಯಾಗಿದೆ. ಅದಕ್ಕೋಸ್ಕರ ಮತ್ತೊಮ್ಮೆ ಅವರಿಗೆ ಮತ್ತು ಅವರ ತಂಡಕ್ಕೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಮತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲ ಇವತ್ತು ಸಹಕಾರ ಮಾಡಿ ಒಂದು ವಿಷ್ಣುಮೂರ್ತಿ ಏನೋ